ಹಾವೇರಿಯಲ್ಲಿ ನೆಹರು ಓಲೇಕಾರ್ ಅವರಿಗೆ ಟಿಕೆಟ್ ಕೈತಪ್ಪಿದೆ. ಸಿಎಂ ಹಾಗೆ ಕಟೀಲ್ ವಿರುದ್ಧ ನೆಹರು ಓಲೇಕಾರ್ ಅವರು ಕಿಡಿಕಾರಿದ್ದಾರೆ. ಅವರಿಬ್ಬರು ಕೂಡ ಶಾಮೀಲಾಗ್ಬಿಟ್ಟು ನನಗೆ ಟಿಕೆಟ್ ಅನ್ನು ತಪ್ಪಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ನೆಹರು ಓಲೇಕಾರ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾವೇರಿ ಭಾಗದಲ್ಲಿ ನೆಹರು ಓಲೇಕಾರ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು. ಇಲ್ಲಿ ಅವರಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಬಹಳ ದೊಡ್ಡ ಮಟ್ಟದ ಸಿಟ್ಟನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಪಕ್ಷಕ್ಕೆ ಬೊಮ್ಮಾಯಿ ಅವರೇ ಮೋಸ ಮಾಡಿದ್ದಾರೆ. ವೈಯಕ್ತಿಕ ಹಿತಾಸಕ್ತಿಗೆ 6 ಕ್ಷೇತ್ರಗಳನ್ನ ಬಲಿ ಕೊಟ್ಟಿದ್ದಾರೆ. ಬೊಮ್ಮಾಯಿ ಅವರಿಂದ ಬಿಜೆಪಿ ಅಶಿಸ್ತಿನ ಪಕ್ಷವಾಗಿದೆ ಅಂತ ಹೇಳಿ ನೆಹರು ಓಲೇಕಾರ್ ಮುಖ್ಯಮಂತ್ರಿಗಳ ವಿರುದ್ಧ ವಾಕ್ಪ್ರಹಾರವನ್ನ ನಡೆಸಿದ್ದಾರೆ. ಬೊಮ್ಮಾಯಿ ಅವರು ಪಕ್ಷಕ್ಕೆ ಸೇರ್ಕೊಂಡ ಮೇಲೆ ಪಕ್ಷ ಅಶಿಸ್ತಿನ ಪಕ್ಷ ಆಗ್ಬಿಟ್ಟಿದೆ, ಅವರಿಗೆ ಯಾರಿಗೆ ಬೇಕೋ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಇಲ್ಲಿ ಪಕ್ಷವನ್ನ ಅಧೋಗತಿಗೆ ದೂಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕಿಡಿಕಾರಿದ್ದಾರೆ. ಹಾವೇರಿಯಲ್ಲಿ ಟಿಕೆಟ್ ವಂಚಿತ ನೆಹರು ಓಲೇಕಾರ್ ಅವರ ಜೊತೆ ನಮ್ಮ ಪ್ರತಿನಿಧಿ ರಮೇಶ್ ಅವರು ಸಂದರ್ಶನ ನಡೆಸಿದ್ದಾರೆ. ಬನ್ನಿ ನೋಡೋಣ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಆಗಿರುವಂತಹ ಏಲಕ್ಕಿನಾಡು ಹಾವೇರಿ ಒಂದು ಮೀಸಲು ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಎಂಬ ಅನೇಕ ರೀತಿಯಲ್ಲಿ ಟೆನ್ಷನ್ ಇತ್ತು, ಕುತೂಹಲ ಇತ್ತು. ಇದಕ್ಕೆ ಈಗಾಗಲೇ ತೆರೆ ಬಿದ್ದಿರುವಂಥದ್ದು ಅಂದರೆ ಅಚ್ಚರಿಯಾಗಿರ್ತಕ್ಕಂಥ ಒಂದು ಕ್ಯಾಂಡಿಡೇಟನ್ನು ಈಗಾಗಲೇ ಆಯ್ಕೆಯಾಗಿದೆ. ಆದರೆ ಹಾಲಿ ಶಾಸಕ ನೆಹರು ಓಲೇಕಾರ್ ಅವರಿಗೆ ಟಿಕೆಟನ್ನು ಬಿಟ್ಟು ಬೇರೆ ಹೊಸ ಮುಖಕ್ಕೆ ಮನ್ನಣೆ ಹಾಕಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋಕ್ಕೆ ಸ್ವತಃ ನಾವು ಈಗ ಓಲೇಕಾರ್ ಅವರ ನಿವಾಸದಲ್ಲಿ ಇರುವಂಥದ್ದು. ಅವರಿಗೆ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಎಷ್ಟು ಬೇಸರ ಇದೆ, ಎಷ್ಟು ಅಸಮಾಧಾನ ಇದೆ, ಜೊತೆಗೆ ಏನು ಹೇಳ್ತಾರೆ ಇದ್ರ ಬಗ್ಗೆ ಅನ್ನೋದ್ರ ಬಗ್ಗೆ ನಾನು ಅವ್ರನ್ನ ಕೇಳ್ತಾ ಹೋಗ್ತೀನಿ. ಸರ್, ತುಂಬ ನಿರೀಕ್ಷೆಯಲ್ಲಿದ್ರಿ, ಫೈಟ್ ಮಾಡಿದ್ರಿ, ಸತತ 3 ಬಾರಿ ಗೆದ್ದಿದ್ರಿ. ಈ ಬಾರಿ ನನಗೆ ಟಿಕೆಟ್ ಸಿಗುತ್ತೆ, ನಾನು ಖಂಡಿತ ಮತ್ತೆ ನಾನು ಗೆಲ್ತೀನಿ ಅನ್ನೋ ನಿರೀಕ್ಷೆಯಲ್ಲಿದ್ರಿ. ಸರ್, ಟಿಕೆಟ್ ಮಿಸ್ ಆಗಿದೆ. ಸರ್, ಏನು ಹೇಳ್ತೀರಿ? ಟಿಕೆಟ್ ಮಿಸ್ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಅವರೇ ಇದಕ್ಕೆ ಪ್ರಮುಖರು. ಕಾರಣ ಅಂತ ಹೇಳಿದ್ರೆ ಅವರು ಮೊದಲಿಂದಲೂ ದ್ವೇಷ ಸಾಧನೆಯನ್ನು ಮಾಡ್ತಾ ಬಂದಿದ್ದರು. ಆ ದ್ವೇಷ ಸಾಧನೆಯನ್ನು ಈಗ ತೀರಿಸ್ಕೊಂಡಿದ್ದಾರೆ, ಅಷ್ಟೇ ಹೊರತುಪಡಿಸಿ ಬೇರೆ ಏನಿಲ್ಲ. ರಾಜಕೀಯ ವೈಯಕ್ತಿಕ ಒಂದು ಹಿತಾಸಕ್ತಿಗಾಗಿ ಇವತ್ತಿನ ದಿವಸ ಹಾವೇರಿ ಕ್ಷೇತ್ರವನ್ನು ಬಲಿಪಶುವನ್ನಾಗಿ ಮಾಡುವಂಥ ಕೆಲಸವನ್ನು ಬಸವರಾಜ ಬೊಮ್ಮಾಯಿ ಅವರು ಸ್ವತಃ ಮಾಡ್ತಾ ಇದ್ದಾರೆ. ಈ ರೀತಿ ಇದನ್ನು ಮಾಡೋದ್ರಿಂದ ಪಕ್ಷಕ್ಕೆ ಹೊಡೆತ ಬೀಳ್ತದೆ. ಪಕ್ಷ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಚೇತರಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ಆಲೋಚನೆ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಪಕ್ಷ ಅಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಅಂತ ನಾಯಕರು ಬಂದಿಂದ ಇದು ಶಿಸ್ತು ಕೆಟ್ಟು ಹೋಗಿದೆ, ಅಶಿಸ್ತಿನ ಪಕ್ಷ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಹೇಳಬಯಸ್ತೇನೆ. ಸರ್, ನೆಹರು ಓಲೇಕಾರ್ ಯಾಕೆ ಟಾರ್ಗೆಟ್ ಆಗ್ತಿದ್ದಾರೆ? ಅವರೇ ಯಾಕೆ ಟಾರ್ಗೆಟ್ ಆಗಬೇಕು? ಅಂಥದ್ದು ಏನು ಮಾಡಿದ್ದಾರೆ ನೆಹರು ಓಲೇಕಾರ್ ಅಂತ ಬಿಜೆಪಿ ನಾಯಕರಿಗೆ? ನಾನು ಒಬ್ಬ ರಾಜಕಾರಣಿಯಾಗಿ ಬೆಳೆದೆ ಅಂತ ಹೇಳಿದ್ರೆ ಬಸವರಾಜ ಬೊಮ್ಮಾಯಿ ಇದೇ ಜಿಲ್ಲೆಯವರಾಗಿರೋದ್ರಿಂದ ಪರ್ಯಾಯ ಲೀಡರ್ಗಳು ಬೆಳೀತಾರ ಅಂತ ಹೇಳುವಂಥ ಕಾರಣದಿಂದ ಮನಸ್ಸಿನಲ್ಲಿಟ್ಕೊಂಡು ಈ ರೀತಿ ಮಾಡಿದ್ದಾರೆ. ಆ ಕಾರಣದಿಂದ ಇವತ್ತಿನ ದಿವಸ ಅದು ಪಕ್ಷಕ್ಕೆ ಹೊಡೆತು ಬೀಳ್ತದೆ ಹೊರತುಪಡಿಸಿ ವೈಯಕ್ತಿಕ ಹೊಡೆತ ಬೀಳೋದಿಲ್ಲ. ಅದಕ್ಕೆ ಈ ರೀತಿಯಾಗಿ ಇವತ್ತಿನ ದಿವಸ ನನ್ನ ವಿರುದ್ಧವಾಗಿ ಒಬ್ಬ ಲೀಡರ್ ಹೇಳ್ಬಾರ್ದು ಅನ್ನುವಂಥ ಒಂದು ದೃಷ್ಟಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಮಾಡಿದ್ದಾರೆ. ಓಕೆ, ಬಸವರಾಜ ಬೊಮ್ಮಾಯಿ ಅವ್ರ ಮೇಲೆ ನೇರ ಆರೋಪ ಮಾಡ್ತಾ ಇದ್ರಿ. ಸರ್, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳು ತಮ್ಮ ಈ ಕ್ಷೇತ್ರದಿಂದ. ಸರ್, ಅವರೇ ಯಾಕೆ ನಿಮಗೆ ಬೇಸರವನ್ನು ಮಾಡ್ತಿದ್ದಾರೆ? ಅವ್ರಿಗೇನು ರಿಕ್ವೆಸ್ಟ್ ಮಾಡಿಲ್ವಾ ಮತ್ತೆ ಹಾಗಾದರೆ ನನಗೆ ಟಿಕೆಟ್ ಬೇಕು ಅಂತ? ನೀವು ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ದೇವೆ. ರಿಕ್ವೆಸ್ಟ್ ಮಾಡಿದ್ರು ಸಹಿತ ಮೊದಲಿಂದನೂ ಅದು ವೈಯಕ್ತಿಕವಾಗಿ ಅವ್ರ ಮನಸ್ಸಿನಲ್ಲಿದೆ. ಆ ಮನಸ್ಸಿನಲ್ಲಿ ಇದ್ದಂಥದ್ದನ್ನು ಈಗ ತೀರಿಸ್ಕೊಳ್ಳಿಕ್ಕೆ ಅವಕಾಶ ಆಗಿದೆ. ಏನು ಅದೇ ರಾಜಕಾರಣದಲ್ಲಿ ಇವರು ಬೆಳೀತಾರ ಅಂತ ಹೇಳಿ ಬೆಳಿಬಾರ್ದು ಅಂತ ಹೇಳುವಂಥದ್ದು ಅವ್ರ ಉದ್ದೇಶ. ಆ ಕಾರಣದಿಂದ ಇವತ್ತು ಈ ರೀತಿ ಆಗಿದೆ ಅಂತ ಹೇಳುವಂಥದ್ದು. ಟಿಕೆಟ್ ವಂಚಿತ ನೆಹರು ಓಲೇಕಾರ್ ಅವರ ಒಂದು ಅಭಿಪ್ರಾಯ ಆಗಿದೆ. ನನಗೆ ಟಿಕೆಟ್ ತಪ್ಪುವುದಕ್ಕೆ ಮೂಲ ಕಾರಣ ಬೇರೆ ಯಾರು ಅಲ್ಲ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಮೂಲ ಕಾರಣ. ಅವರೇ ಏನಂತಂದರೆ ಮುಂದೆ ಇವರು ನನ್ನ ವಿರುದ್ಧವಾಗಿ ಬೆಳೀತಾರೆ, ದೊಡ್ಡ ನಾಯಕರಾಗಿ ಬೆಳೀತಾರೆ ಎಂಬ ನಿಟ್ಟಿನಲ್ಲಿ ಸೇಡಿನ ರಾಜಕಾರಣವನ್ನು ಮಾಡಿ ನನಗೆ ಟಿಕೆಟ್ ತಪ್ಪಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾವೇರಿಯಿಂದ ರಮೇಶ್ BH, ನ್ಯೂಸ್ 18 ಕನ್ನಡ.